ಕೋರ್ಸ್ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ವಿ. ಖುಷಿ ಕೊಡುವಂಥ ಅಂಶಗಳು ನಾವು ಪರಿಚಯ ಮಾಡ್ಕೊಳ್ತಿದ್ವಿ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮ ಈ ಬೇಸಿಕ್ ಕೋರ್ಸ್ನಲ್ಲಿ ವೊಕ್ಯಾಬ್ಯುಲರಿ ಎಂಥ ಒಂದು ಮಹತ್ತರವಾದಂಥ ಸ್ಥಾನವನ್ನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತಿ. ಈಗಲೇ ನೋಡಿದ್ವಿ. ಈ ಕಲೆ ಹಾಕಿದ ಸಂಗ್ರಹಿಸಿದ ಶಬ್ದಗಳನ್ನು ವಾಕ್ಯ ರೂಪದಲ್ಲಿ ಕಳಲಿಕ್ಕೆ ನಾವು ಗ್ರಾಮರ್ ಸೂತ್ರಗಳನ್ನು ಹೆಂಗೆ ಬಳಸ್ಕೊಳ್ತೀವಿ. ಟೆನ್ಸ್ ಆಗಲಿ, ಆಕ್ಸಿಲರಿ ಆಗಲಿ, ಡಬ್ಲ್ಯೂಸ್ ಕ್ವೆಶ್ಚನ್ ಆಗಲಿ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ದೆನ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಸೊ ಎವ್ರಿಥಿಂಗ್ ಈಸ್ ವಂಡರ್ಫುಲ್ ಹಿಯರ್. ಇನ್ನು ನಾನು ಮೂರನೇ ಹಂತಕ್ಕೆ ಬರ್ತೀನಿ. ಮೂರನೇದು ಈಗಾಗಲೇ ಗೊತ್ತಿರುವ ಹಾಗೆ ಕಂಪೋಸಿಷನ್ ಪಾರ್ಟ್. ವಾಟ್ ಈಸ್ ಇಟ್ ಕಾಲ್ಡ್? ಕಂಪೋಸಿಷನ್. ಇನ್ ಕನ್ನಡ ಇಟ್ ಇಸ್ ಕಾಲ್ಡ್ ರಚನೆ. ಬಹಳ ವಂಡರ್ಫುಲ್. ಅದಕ್ಕೆ ಖುಷಿ ಕೊಡೋ ಒಂದು ಇಲ್ಲಿ ಅಂಶ ಅಂದ್ರೆ ಕಂಪೋಸಿಷನ್ ಪಾರ್ಟ್. ನಾವು ಶಬ್ದಗಳನ್ನು ಕಲೆ ಹಾಕ್ತೀವಿ. ಆ ಕಲೆ ಹಾಕಿದ ಶಬ್ದಗಳನ್ನು ವಾಕ್ಯ ರೂಪದಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಈ ವಾಕ್ಯಗಳ ರಚನೆಗಳು ಪಕ್ಕ ಆಗ್ಬೇಕಲ್ಲ ನಮಗೆ. ಕ್ಲಾಸ್ನ್ಯಾಗ ಕುಂತಾಗ ತಿಳಿಬಹುದು, ಆದ್ರೆ ನಿರಂತರವಾಗಿ ಆ ಸೂತ್ರಗಳು, ಆ ರಚನೆಗಳು ನಮ್ಮ ತಲೆಯೊಳಗೆ ಇರಬೇಕಾಗುತ್ತೆ. ಅದಕ್ಕಾಗಿ ಕಂಪೋಸಿಷನ್ ರಚನೆಯನ್ನ ಪಕ್ಕ ಮಾಡಲಿಕ್ಕೆ ಭಿನ್ನ ಭಿನ್ನವಾದಂತ ಎಕ್ಸಸೈಸ್ ಕೊಡ್ತಾ ಹೋಗ್ತೀವಿ. ಆ ಎಕ್ಸಸೈಸ್ ಏನಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ರೂಪದಲ್ಲಿ ಇರ್ಬೋದು, ಅಥವಾ ರೀಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಇಂಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತೀವಿ. ಶಬ್ದಗಳನ್ನು ಬೇರೆ 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 ಕೊಟ್ಟಿರ್ತೀವಿ. ಆ ಶಬ್ದಗಳನ್ನು ನೋಡ್ಕೊಂಡು ಸರಿಯಾದ ಒಂದು ಅರ್ಥಪೂರ್ಣವಾದ ಒಂದು ವಾಕ್ಯ ಮಾಡುವಂತ ಎಕ್ಸಸೈಸ್ ಇರ್ತವೆ. ನಂತರ ಮ್ಯಾಚ್ ದ ಫಾಲೋಯಿಂಗ್ ಇರ್ತವೆ. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬರುವಂತ ಫೈಂಡ್ ಔಟ್ ದ ಎರರ್ಸ್ ಅಂತ ಬರ್ತಾವೆ. ವಾಕ್ಯ ಕೊಟ್ಟಿರ್ತಾರೆ, ಯಾವುದೋ ಒಂದೋ ಎರಡೋ ಶಬ್ದನೋ ಅಥವಾ ಶಬ್ದದ ಯಾವುದೋ ಒಂದು ಭಾಗ ತಪ್ಪಾಗಿರುತ್ತೆ. ಆ ತಪ್ಪಾದ ಭಾಗವನ್ನು ಗುರುತಿಸೋದು ಅಂತೀವಿ, ಫೈಂಡ್ ಔಟ್ ಎರರ್ಸ್ ಅಂತೀವಿ. ಆ ನಂತರ ಇವೆಲ್ಲವುಗಳನ್ನ ನೋಡ್ತಾ ಹೋದಾಗ ಕರೆಕ್ಟ್ ದ ಫಾಲೋಯಿಂಗ್ ಎಕ್ಸಸೈಸ್ ಬರ್ತಾವ. ಹೀಗೆ ಬೇರೆ 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 ಎಕ್ಸಸೈಸ್ ಕೊಡೋದ್ ಮೂಲಕ ನಾವು ಕಲಿತಂತ ಸೂತ್ರಗಳನ್ನ ವ್ಯಾಕರಣಬದ್ಧವಾಗಿ ವಾಕ್ಯ ರೂಪದಲ್ಲಿ ಗಟ್ಟಿ ಮಾಡ್ತಾ ಹೋಗುತ್ತೆ. ವಂಡರ್ಫುಲ್. ಫಾರ್ ಎಕ್ಸಾಂಪಲ್, ಈ ಗೋ ಟು ಬೆಂಗಳೂರು ಟುಡೇ, ವಾಟ್ ಈಸ್ ದ ಎರರ್ ಹಿಯರ್? ಈ ಗೋಸ್ ಟು ಬೆಂಗಳೂರು ಟುಡೇ. ಇಂಥ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಗುರುತಿಸ್ತಾ ದೊಡ್ಡ ದೊಡ್ಡ ವಾಕ್ಯಗಳ ಕಡೆ ಬರ್ತೀವಿ. ಹಿಂಗ ವಾಕ್ಯ ರಚನೆಗಳು ನಮಗೆ ಪಕ್ಕ ಆಗ್ಬೇಕಾದ್ರೆ, ನಿಖರತೆ ಬರಬೇಕಾದ್ರೆ, ನಮ್ಗೆ ವಿಶ್ವಾಸ ಬರಬೇಕಾದ್ರೆ ಈ ರೀತಿ ಭಿನ್ನ ಭಿನ್ನವಾದಂತ ಎಕ್ಸಸೈಸ್ ಕೊಡ್ತೇವೆ. ಪ್ರತಿಯೊಂದು ಚಾಪ್ಟರ್ ನಲ್ಲಿ ಇದ್ದೇ ಇರುತ್ತೆ. ಟೆನ್ಸ್ ಕಲಿಯುವಾಗ ಸಿಂಪಲ್ ಪ್ರೆಸೆಂಟ್ ಸಂಬಂಧಪಟ್ಟ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, ಫೈಂಡ್ ಔಟ್ ದ ಎರರ್ಸ್, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್, ಲೈಕ್ ದಟ್ ಅವೆಲ್ಲ ಕೊಡ್ತಾವೆ. ಈ ರೀತಿ ಭಿನ್ನ ಭಿನ್ನವಾದಂತ ಎಕ್ಸಸೈಸ್ ಅನ್ನ ಪ್ರತಿ ದಿವಸ ಮಾಡ್ತಾ ಇರೋದ್ರಿಂದ ನಮ್ಮ ವಾಕ್ಯ ರಚನೆ ಕಂಪೋಸಿಷನ್ ಏನಾಗುತ್ತೆ, ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಭಿನ್ನ ಭಿನ್ನವಾದ ಎಕ್ಸಸೈಸ್. ಇದರ ಜೊತೆಗೇನೆ ಒಂದು ವಿಶಿಷ್ಟವಾದಂತ ಒಂದು ತಂತ್ರವನ್ನ ಇಲ್ಲಿ ಹೇಳ್ಕೊಡ್ತೀವಿ. ನಾವು ವಾಕ್ಯ ರಚನೆಗಳನ್ನ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡ್ತೀವಿ. ಟ್ರಾನ್ಸ್ಲೇಟ್ ಇದು ಮೊದಲನೇ ವರ್ಗದಿಂದನೇ ಟ್ರಾನ್ಸ್ಲೇಷನ್ ಪ್ರಾರಂಭ ಆಗ್ತದೆ. ಈ ಇಂಗ್ಲಿಷ್ ವಾಕ್ಯಗಳನ್ನ ಕನ್ನಡಕ್ಕೆ, ಕನ್ನಡದ ವಾಕ್ಯಗಳನ್ನ ಇಂಗ್ಲಿಷ್ ಮಾಡ್ಲಿಕ್ಕೆ ನಮಗೆ ಗೊತ್ತಾಗಲ್ಲ. ಈ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಹೆಂಗ್ ಅಂತಾರೆ, ಈ ಇಂಗ್ಲಿಷ್ ವಾಕ್ಯವನ್ನ ಕನ್ನಡದಲ್ಲಿ ನಾವು ಹೆಂಗ್ ಬರೀಬೇಕು, ಹೆಂಗ್ ತಿಳ್ಕೋಬೇಕು ಅಂತ ಟ್ರಾನ್ಸ್ಲೇಷನ್ ಅಂತೀವಿ. ಇದು ಶಬ್ದ ಸಹ ಟ್ರಾನ್ಸ್ಲೇಷನ್. ಅದಕ್ಕಾಗಿ ಇಲ್ಲಿ ನಾವು KW ಅಂಡ್ KS ಟೆಕ್ನಿಕ್ ಅನಿಸ್ತೀವಿ. ಆಶ್ಚರ್ಯ ಆಗತ್ತೆ ಹೊಸ ಜನಗಳಿಗೆ. ಇದು KW KS ಅಂದ್ರೆ ಏನು? KW ಅಂದ್ರೆ ಕನ್ನಡ ವರ್ಡ್, KS ಅಂದ್ರೆ ಕನ್ನಡ ಸೆಂಟೆನ್ಸ್. ಯಾವುದೇ ಇಂಗ್ಲಿಷ್ ವಾಕ್ಯನ ಕನ್ನಡದಾಗ ಬರಬೇಕಾದ್ರೆ ಈ ತಂತ್ರವನ್ನ ಅನುಸರಿಸಬೇಕು. KW ಅಂದ್ರೆ ಪ್ರತಿಯೊಂದು ಇಂಗ್ಲಿಷಿನ ಪದ ಕನ್ನಡ ವರ್ಡ್ ಆಗಿ ಬರೀಬೇಕು. ಆ ಕನ್ನಡ ವರ್ಡ್ ಅನ್ನ ಇಂಗ್ಲಿಷಿನ ಪದಗಳ ಕೆಳಗೆ ಇಟ್ಕೊಂಡು ಹೋದಾಗ ಅದನ್ನ 2-3 ಸಲ ಆ ಪದಗಳನ್ನ ಸರಿಯಾಗಿ ನಾವು ಓದ್ಬಿಟ್ರೆ ಕನ್ನಡ ಸೆಂಟೆನ್ಸ್ ಸಿಗುತ್ತೆ. ಬಹಳ ವಂಡರ್ಫುಲ್. ನಾವು ಸರಳವಾದ ವಾಕ್ಯಗಳನ್ನು ಪ್ರಾರಂಭದಲ್ಲಿ ಕಲಿತಾ ಕ್ಲಿಷ್ಟವಾದಂತ 2-3 ವಾಕ್ಯಗಳಿರುವಂತವುಗಳನ್ನು ಕೂಡ ಅನುವಾದ ಮಾಡ್ತೀವಿ. ಐ ಗೋ ಟು ಬ್ಯಾಂಗ್ಳೂರ್ ಟುಡೇ ಇನ್ ದ ಈವ್ನಿಂಗ್. ಇದು ಇಂಗ್ಲಿಷ್. ನಾನು ಹೋಗುತ್ತೇನೆ ಟುಡೇ, ಇಂದು, ಟು ಬೆಂಗಳೂರು, ಬೆಂಗಳೂರಿಗೆ, ಇನ್ ದ ಈವ್ನಿಂಗ್, ಸಾಯಂಕಾಲ. ನಾನು ಇಂದು ಸಾಯಂಕಾಲ ಬೆಂಗಳೂರಿಗೆ ಹೋಗುತ್ತೇನೆ. ಜಗತ್ತಿನ ಯಾವ ಇಂಗ್ಲಿಷ್ ಪಂಡಿತನು ಕೂಡ ಇದು ಕನ್ನಡದ ಅನುವಾದ ತಪ್ಪಿದೆ ಅನ್ನಲಿಕ್ಕೆ ಸಾಧ್ಯವಿಲ್ಲದಷ್ಟು ನಿಖರವಾದ ಇಂಗ್ಲಿಷ್ ಪದಗಳನ್ನ, ಇಂಗ್ಲಿಷ್ ವಾಕ್ಯಗಳನ್ನ ನಿಖರವಾಗಿ ಕನ್ನಡ ವಾಕ್ಯದಲ್ಲಿ ತರಬೇಕು. ಅದೇ ಕನ್ನಡ ವಾಕ್ಯ, ಅದೇ ಕನ್ನಡ ವಾಕ್ಯ ಕೂಡ ಇಂಗ್ಲಿಷ್ನಾಗೆ ಹೋಗ್ತೇನೆ. ನಾವು ಈ ಸಲ ಇಂಗ್ಲಿಷ್ ಕಲಿಯಬೇಕಾಗಿದೆ, ಆಗ್ಬೇಕಾಗಿದೆ. ಇದನ್ನ ಶಬ್ದ ಸಹ ಇಂಗ್ಲಿಷ್ ನಲ್ಲಿ ಕಲಿಬೇಕು. ಅವಾಗ ನಾವು ಕನ್ನಡದಿಂದ ಇಂಗ್ಲಿಷ್ ಓದಲಿಕ್ಕೆ MFS ಟೆಕ್ನಿಕ್ ಅಂತ ಕೊಡ್ತೀವಿ. ಮಾರ್ಕಿಂಗ್ ಫಾರ್ಮುಲಾ ಸೆಂಟೆನ್ಸ್ ಅಂತ.
ಅಂದ್ರೆ ನನ್ನ ಕನ್ನಡ ವಾಕ್ಯದಲ್ಲಿ ಯಾವ್ಯಾವ ಪದ ಎಲ್ಲಿ ಬಂದಿದೆ ಅಂತ ಮಾರ್ಕ್ ಮಾಡ್ಕೋಬೇಕು. ನಂತರ ಮಾರ್ಕ್ ಮಾಡ್ಕೊಂಡ ನಂತರ ಅದು ಯಾವ ಸೂತ್ರದ ಮೂಲಕ, ಅದು ಟೆನ್ಸ್ ನಲ್ಲಿ ಹೋಗ್ಬೇಕು, ಆಕ್ಸಿಲರಿ ಹೋಗ್ಬೇಕು, ಡಬ್ಲ್ಯೂಸ್ ಕ್ವಶನ್ ಆಗಬೇಕು, ಆಕ್ಟಿವ್ಸ್ ಆಗಬೇಕು, ಪ್ಯಾಸಿವ್ಸ್ ಆಗಬೇಕು, ಡೈರೆಕ್ಟ್ ಇಂಡೈರೆಕ್ಟ್ ನಲ್ಲಿ ಹೋಗ್ಬೇಕು ಅನ್ನೋ ಆ ಸೂತ್ರ ಹಚ್ಕೋಬೇಕು. ಆ ಸೂತ್ರದ ಪ್ರಕಾರ ವಾಕ್ಯ ರಚನೆ ಆಗುತ್ತೆ, ಸೆಂಟೆನ್ಸ್ ಅಂತೀವಿ. ಇಟ್ ಇಸ್ ಕಾಲ್ಡ್ MFS, ಮಾರ್ಕಿಂಗ್ ಫಾರ್ಮುಲಾಸ್. ಹಿಂಗಾಗಿ ಕನ್ನಡದ ಯಾವುದೇ ವಾಕ್ಯ ಇರಲಿ ನಿಖರವಾಗಿ ವ್ಯಾಕರಣಬದ್ಧವಾಗಿ ಇಂಗ್ಲಿಷ್ ಹೋಗ್ಬೇಕು, ಯಾವುದೇ ಇಂಗ್ಲಿಷ್ ವಾಕ್ಯ ಇರಲಿ ನಿಖರವಾಗಿ ವ್ಯಾಕರಣಬದ್ಧವಾಗಿ ಕನ್ನಡಕ್ಕೆ ಬರಬೇಕು. ಅದಕ್ಕೆ ಇವೆರಡು ತಂತ್ರಗಳನ್ನು ನಾವು ಇಲ್ಲಿ ಇಂಗ್ಲಿಷ್ ಅಕಾಡೆಮಿಯಲ್ಲಿ ಡೆವಲಪ್ ಮಾಡಿರೋದು. ಒಂದು KWKS ಇಂಗ್ಲಿಷ್ ವಾಕ್ಯಗಳನ್ನ ಕನ್ನಡ ತರಲಿಕ್ಕೆ, ಕನ್ನಡದಿಂದ ಇಂಗ್ಲಿಷ್ ಹೋಗ್ಬೇಕಾದ್ರೆ MFS. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸರಳ ವಾಕ್ಯಗಳನ್ನ ಹಿಡ್ಕೊಂಡು ಕ್ಲಿಷ್ಟಕರ ವಾಕ್ಯಗಳ ತನಕ ಹೋಗ್ತೀವಿ ನಾವು. ಅವನು ಬೆಂಗಳೂರಿಗೆ ಹೋದನು ಅಂದ್ರೆ ಏನು, ಅವನು ಅಂದ್ರೆ ಏನು, ಬೆಂಗಳೂರಿಗೆ ಗೊತ್ತಾಯ್ತು, ಈ ವೆಂಟ್ ಟು ಬೆಂಗಳೂರು ಎಸ್ಟರ್ಡೇ ಅಂತೀವಿ. ಇನ್ನೂ ಈ ವಾಕ್ಯಗಳನ್ನ ಹಂಗೆ ಕಲಿತಾ ದಿನ ದೊಡ್ಡದು ಮಾಡ್ತೀವಿ. ಅವ ನಿನ್ನೆ ಬೆಂಗಳೂರಿಗೆ ಹೋಗಿ ಬಂದ. ಇಲ್ಲಿ ವಾಕ್ಯಗಳು ಎರಡು, ಹೋದ ಬಂದ. ಈ ಎರಡು ವಾಕ್ಯಗಳನ್ನು ನಾವು ನಿಖರವಾಗಿ ಹೆಂಗ ಕನ್ನಡದಲ್ಲಿ ಬರ್ದೀವಿ ಅದನ್ನೇ ಇಂಗ್ಲಿಷ್ ನಲ್ಲಿ ಬರ್ದ. ಆ ನಂತರ ಮತ್ತೆ ವಾಕ್ಯನ ಕಟ್ಕೊಳ್ತೀವಿ. ಅವ ನಿನ್ನೆ ಬೆಂಗಳೂರಿಗೆ ಹೋಗಿ ಅವ್ರ ಚಿಕ್ಕಪ್ಪನ ಭೇಟಿಯಾಗಿ ಬಂದ, ಹೋದ, ಭೇಟಿ ಆದ, ಬಂದ. 3 ವರ್ಬ. ಅದನ್ನು ಕೂಡ ಅದೇ ಹೆಂಗೈತಿ, ಒಂದೇ ವಾಕ್ಯ, ಅದೇ ಒಂದು ವಾಕ್ಯ ಒಂದೇ ವಾಕ್ಯ ರೂಪದಲ್ಲಿ ಇಂಗ್ಲಿಷ್ ನಲ್ಲಿ ಬರಬೇಕು. ಇಂಗ್ಲಿಷ್ ನಲ್ಲಿ ಇರುವಂತ ಬೇರೆ ಬೇರೆ ಸೆಂಟೆನ್ಸ್ ಅಂತೀವಿ ನಾವು. ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ಅದು ಒಂದಿದ್ರೆ ಕನ್ನಡದಲ್ಲಿ ಒಂದಾಗಬೇಕು, ಕಂಪೌಂಡ್ ಇದ್ರೆ ಕಂಪೌಂಡೇ ಕನ್ನಡದಲ್ಲಿ ಆಗಬೇಕು, ಕಾಂಪ್ಲೆಕ್ಸ್ ಇದ್ರೆ ಕನ್ನಡದಲ್ಲಿ ಕೂಡ ಕಾಂಪ್ಲೆಕ್ಸ್ ಆಗಬೇಕು. ಈ ರೀತಿ ಇವುಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಹೋದಾಗ ಅದ್ಭುತವಾದ ವಾಕ್ಯ ರಚನೆಗಳು ತಯಾರಾಗ್ತವೆ. ಯಾವ ರಚನೆಗಳನ್ನ ಸರಳವಾದ ಸೂತ್ರಗಳ ಮೂಲಕ, ಸರಳವಾದ ಅಭ್ಯಾಸಗಳ ಮೂಲಕ ಕಲಿತೀವೋ ಅದನ್ನೇ ಕ್ಲಿಷ್ಟಕರವಾದ ಶಬ್ದಗಳನ್ನು. ನಾನು ಇನ್ನಾಗ ಹೇಳಿದೆ, ಅಂತಾರಾಷ್ಟ್ರೀಯ ಭಾಷೆಯಾಗಿರೋ ಇಂಗ್ಲಿಷ್ ಅನ್ನು ನಾವು ಈಗ ಕಲಿಯುತ್ತಿದ್ದೇವೆ. ಹೆಂಗ್ ಬರೀಬೇಕಿದೆ, ನಾವು ಇಂಗ್ಲಿಷ್ ಕಲಿಯುತ್ತಿದ್ದೆ ಅಂದೋರ್ ನಾವು ಅಂತಾರಾಷ್ಟ್ರೀಯ ಭಾಷೆಯಾಗಿರುವ ಇಂಗ್ಲಿಷ್ ಅನ್ನು ನಾವು ಕಲಿಯುತ್ತಿದ್ದೇವೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ವಿಚ್ ಈಸ್ ಆನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಕೆಟ್ಟ ಭ್ರಷ್ಟ ರಾಜಕಾರಣಿಗಳನ್ನು ನಾವು ಚುನಾಯಿಸಬಾರದು. ವಿ ಶುಡ್ ನಾಟ್ ಇಲೆಕ್ಟ್ bad and corrupt politicians, or the politicians who are bad and corrupt. ಈಗ ಕ್ಲಿಷ್ಟಕರವಾದಂತಹ ಶಬ್ದಗಳು ನಾನು ಉದಾಹರಣೆಗೆ ಸಾಕಷ್ಟು ಕೊಡಬಹುದು, ಆದರೆ ಕಾಲ ಮಿತಿಯಲ್ಲಿ ನಾವು ಮುಗಿಸಬೇಕಾಗಿರೋದ್ರಿಂದ ಇಷ್ಟೇ ಹೇಳ್ತೀನಿ. ಈ ರೀತಿ ಪ್ರತಿಯೊಂದು ವಾಕ್ಯವನ್ನ ನಾವು ಕನ್ನಡದಿಂದ ಇಂಗ್ಲಿಷ್ ಕನ್ನಡಕ್ಕೆ ಟ್ರಾನ್ಸ್ಲೇಷನ್, ಈ ಟ್ರಾನ್ಸ್ಲೇಷನ್ ಕಳಿಸ್ಲಿಕ್ಕೆ ಅದನ್ನ KWKS ಮತ್ತು MFS ಮೂಲಕ ಕಳಿಸ್ತಾ ಹೋಗ್ತೀವಿ. ಇದು ಅದ್ಭುತವಾದ ಒಂದು ಟೆಕ್ನಿಕ್. ನಂತರ ಕ್ರಮೇಣ ಈ ಎಲ್ಲ ವಾಕ್ಯಗಳನ್ನು ನೋಡ್ತಾ ನಮಗೆ ಅರಿವಿಲ್ಲದಂತೆಯೇ ನಾವು ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕಲ್ತ್ಬಿಡ್ತೀವಿ. ಸ್ಟೂಡೆಂಟ್ಸ್, particularly English medium students, they can write, but they don't know whether it is simple sentence or compound sentence or complex sentence. Because you know it very well, if there is only one main verb, that is called simple sentence. If there are two main verbs, compound sentence. And if there is one compound and one main clause and other subordinate clause, it is called complex. ಅಂದ್ರೆ ನಮ್ಗೆ ಅರಿವಿಲ್ಲದೆ ನಾವು ಇವೆಲ್ಲ ವಾಕ್ಯಗಳನ್ನ ಅನುವಾದ ಮಾಡ್ತಾ ನಮ್ಗೆ ಅರಿವಿಲ್ಲದೆ ಸಿಂಪಲ್ ಸೆಂಟೆನ್ಸ್ ಕಲಿತೀವಿ, ಕಂಪೌಂಡ್ ಸೆಂಟೆನ್ಸ್ ಕಲಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕಲಿತೀವಿ. ನಮ್ಗೆ ಅರಿವಿಲ್ಲದಂತೆಯೇ ಕ್ಲಾಸ್ ಅಂಡ್ ಫ್ರೇಸ್ ಕೂಡ ಕಲ್ತು ಬಿಡ್ತೀವಿ. ಒಂದು ಸರಳ ಸೆಂಟೆನ್ಸ್, he is a wise student, ಸರಳ ಸೆಂಟೆನ್ಸ್. ಅದನ್ನು ನಾವು ಕ್ಲಾಸ್ ಆಗಿ ಬೆಳೆಸಿದಾಗ he is a student who is wise, ಕ್ಲಾಸ್ ಬಂತಾರೆ. he is a student of wisdom, ಪ್ರೇಸ್ ಬಂತಾರೆ. ಹಿಂಗಾಗಿ ಒಂದು ಸರಳ ವಾಕ್ಯವನ್ನ ಕ್ಲಾಸ್ ಆಗಿ, ಪ್ರೇಸ್ ಆಗಿ, ಆ ಸಿಂಪಲ್ ಸೆಂಟೆನ್ಸ್ ಅನ್ನ ಕಂಪೌಂಡ್ ಆಗಿ, ಕಾಂಪ್ಲೆಕ್ಸ್ ಆಗಿ ಮಾಡುವ ಕಲೆ ಕನ್ನಡದ ಮೂಲಕ ಕರಗತಾ ಇರುತ್ತೆ. ನಾನು ಹೇಳಿದೆ, ಈಗ ಪ್ರೊನೌನ್ ನಾವು ವಾಕ್ಯಗಳನ್ನ ಜೋಡಿಸ್ಲಿಕ್ಕೆ ಬಳಸ್ತೀವಿ. ಆ ನಂತರ ಕಂಜಂಕ್ಷನ್ ಬಳಸ್ತೀವಿ. ಕಂಜಂಕ್ಷನ್ ಅಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಬರ್ತಾವ. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂದ್ರೆ ಏನು, ಅದನ್ನ ಯಾವಾಗ ಬಳಸ್ಕೋಬೇಕು, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅದನ್ನ ಯಾವಾಗ ಬಳಸ್ಕೊಳ್ಬೇಕು ಗೊತ್ತಾಗ್ತಾ ನಾವು ಮಾತಾಡ್ತಿರ್ತೀವಿ. ನಾವು ಇಂಗ್ಲಿಷ್ ಮತ್ತು ಕನ್ನಡ ಕಲಿಯುತ್ತಿದ್ದೇವೆ. ಸರಳ ವಾಕ್ಯ, ವಿ ಆರ್ ಲರ್ನಿಂಗ್ ಕನ್ನಡ ಅಂಡ್ ಇಂಗ್ಲಿಷ್. ಅದನ್ನ ಇನ್ನೂ ಚಂದ ಮಾಡ್ಬೇಕು. ವಿ ಆರ್ ಲರ್ನಿಂಗ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್, ಕಂಜಂಕ್ಷನ್ ಬರ್ತೇವೆ ಬೋತ್ ಅಂಡ್. ನಾವು ಇದಕ್ಕೂ ಚಂದ ಅನ್ಬೇಕು, ನಾವು ಕನ್ನಡ ಅಷ್ಟ ಅಲ್ಲ
ಇಂಗ್ಲಿಷ್ನೂ ಕೂಡ ಕಲಿತಿದ್ದೀವಿ. ವಿ ಆರ್ ಲರ್ನಿಂಗ್ ನಾಟ್ ಓನ್ಲಿ ಇಂಗ್ಲಿಷ್ ಬಟ್ ಆಲ್ಸೋ ಕನ್ನಡ. ನಮ್ಗೆ ಅರಿವಿಲ್ಲದೆ ಗೊತ್ತಿಲ್ಲದ ಅದ್ಭುತ ವಾಕ್ಯಗಳು ಗೊತ್ತಾಗ. ನಾ ಕನ್ನಡದಂತೆಯೇ ಇಂಗ್ಲಿಷ್ ಅನ್ನು ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ. ಇದಕ್ಕೆ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೀವಿ. ಇನ್ನ ನಮಗೆ ಮೊದಲ ಭಾಗದಲ್ಲಿ ಕಲಿತಂತ ಡಬ್ಲ್ಯೂಸ್ ಕ್ವಶನ್ ಕೂಡ ಕಂಜಂಕ್ಷನ್ ಬಳಸ್ತೀವಿ. ಅಲ್ಲಿ ಯಾರು ಇಂಗ್ಲಿಷ್ ಕಲ್ಸಾಕತ್ತಾರ ನನಗ್ ಗೊತ್ತಿಲ್ಲ, ಎರಡದು ವಾಕ್ಯ. ನನಗ್ ಗೊತ್ತಿಲ್ಲ, ಐ ಡು ನಾಟ್ ನೋ ಹೂ ಈಸ್ ಟೀಚಿಂಗ್ ಇಂಗ್ಲಿಷ್ ದೇ. ಕಾಂಪ್ಲೆಕ್ಸ್ ಸೆಂಟೆನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಹಾಕೊಳ್ತೀವಿ. ಈ ರೀತಿ ಇವೆಲ್ಲ ರಚನೆಗಳನ್ನ ನಾವು ಇಲ್ಲಿ ಪಕ್ಕಾ ಮಾಡ್ಕೋತ ಹೋಗ್ತೀವಿ. ಎಷ್ಟು ಪಕ್ಕ ಅಂದ್ರೆ ಕನ್ನಡದಿಂದ ಯಥಾವತ್ತಾಗಿ ಶಬ್ದ ಸಹ ಇಂಗ್ಲಿಷ್ ಅನುವಾದ ಮಾಡ್ಕೊಳ್ತೀವಿ. ಇಂಗ್ಲಿಷ್ನ ಪ್ರತಿಯೊಂದು ಶಬ್ದ ವಾಕ್ಯ ಕನ್ನಡಕ್ಕೆ ಅನುವಾದ. ಇದಕ್ಕಾಗಿ ಸಾಕಷ್ಟು ಎಕ್ಸರ್ಸೈಸ್ ಆಗ್ತಿರ್ತಾರೆ. ಇಷ್ಟೆಲ್ಲ ಕಲಿತಾ 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 ಕ್ಲಾಸ್ ಫ್ರೇಸ್ ನಾವು ಕಲ್ತ್ಬಿಡ್ತೀವಿ. ನಂತರ ಕೊನೆ ಭಾಗದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಪ್ರತಿಯೊಂದು ಇಂಗ್ಲಿಷ್ ವಾಕ್ಯ ನಮ್ಗೆ ಅರ್ಥ ಆಗ್ತಾ ಇದೆ, ಪ್ರತಿಯೊಂದು ಕನ್ನಡ ವಾಕ್ಯ ನಾವು ಇಂಗ್ಲಿಷ್ ನಲ್ಲಿ ಬರೀಬಲ್ಲೆವು ಅನ್ನೋ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಈ ರೀತಿ ಕಂಪೋಸಿಂಗ್ ಪಾರ್ಟ್ ಸಣ್ಣ ಎಕ್ಸಸೈಸ್ ಮೂಲಕ ದೊಡ್ಡ ದೊಡ್ಡ ವಾಕ್ಯಗಳನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಳುತ್ತೆ KWKSMFS ಮೂಲಕ. ನಂತರ ಸಿಂಪಲ್, ಕಂಪೌಂಡ್, ಕಾಂಪ್ಲೆಕ್ಸ್ ಅಂತ ಕಲಿತೀವಿ. ಇಷ್ಟೆಲ್ಲ ಆದ್ಮೇಲೆ ಕೊನೆ ಒಂದು ವಾರ, ಸಾಧ್ಯ 2 ವಾರ ಏನ್ ಮಾಡ್ತೀವಿ, ಸಣ್ಣ 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 ಪ್ಯಾರಾಗ್ರಾಫ್ ಅನ್ನ, ಇಂಗ್ಲಿಷ್ ಪ್ಯಾರಾಗ್ರಾಫ್ ಅನ್ನ ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡ್ತೀವಿ, ಕನ್ನಡದ ಪ್ಯಾರಾಗ್ರಾಫ್ ಗಳನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ತೀವಿ. ನಂತರ ಕೊನೆಗೆ ಸ್ಟೋರಿ ತಗೊಳ್ತೀವಿ. ಕನ್ನಡ ಸ್ಟೋರಿಯನ್ನು ಇಂಗ್ಲಿಷ್ನ ಅನುವಾದ ಮಾಡೋದು, ಇಂಗ್ಲಿಷ್ನಿಂದ ಕನ್ನಡ. ಇಷ್ಟೆಲ್ಲ ಆದಾಗ ಒಂದು ಸಂತೋಷ ಆಗುತ್ತೆ, ನನಗೆ ಇಂಗ್ಲಿಷ್ ಬಂತು ಅಂತೇಳಿ. ಆದ್ರಿಂದ ಆತ್ಮೀಯರೇ, ಈ ಬೇಸಿಕ್ ಕೋರ್ಸು ಬಹಳಷ್ಟು ದೀರ್ಘವಾದದ್ದು, ಅಷ್ಟೇ ವೇಗವಾಗಿ ಹೋಗುವಂಥದ್ದು. ಆದ್ರಿಂದ ಈ ಬೇಸಿಕ್ ಕೋರ್ಸ್ ನಾವು ಕೊಡೋದು ಕನಿಷ್ಠ ಇಂಗ್ಲಿಷ್ ಜ್ಞಾನ ಇದ್ದವರಿಗೆ. ಕನಿಷ್ಠ ಇದ್ದವರು ಗರಿಷ್ಠ ಮಟ್ಟದ ಇಂಗ್ಲಿಷ್ ಕಲಿಬಹುದು. ಏನೂ ಗೊತ್ತೇ ಇಲ್ಲದಿದ್ದವರು ಫೌಂಡೇಶನ್ ಹೋಗ್ತಾರೆ. ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ನಾ ಇದನ್ನು ಬೆಳೆಸ್ಕೊಳ್ಬೇಕಾಗಿದೆ, ಚೆನ್ನಾಗಿ ಇಂಗ್ಲಿಷ್ ಕಲಿಬೇಕಾಗಿದೆ, ಸಂಪೂರ್ಣವಾಗಿ ಇಂಗ್ಲಿಷ್ ಕಲಿಬೇಕು ಅನ್ನೋರು ಬೇಸಿಕ್ ಕೋರ್ಸ್. ಈ ಬೇಸಿಕ್ ಕೋರ್ಸ್ ಅನ್ನ ಮೊದಲನೇ ವರ್ಗದಿಂದ ಕೊನೆಯ ವರ್ಗದವರೆಗೆ ಬಿಟ್ಟು ಬಿಡದೆ ಪ್ರತಿದಿನದ ಎಕ್ಸರ್ಸೈಸ್ ಅನ್ನ, ಪ್ರತಿದಿನದ ಹೋಮ್ವರ್ಕ್ ಅನ್ನು ಮಾಡ್ತಾ ಹೋದ್ರೆ ಈ ಕೋರ್ಸಿನ ನಂತರ ನೀವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ಬೋದು. ಯಾವ್ದಾದ್ರು, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಬ್ಯಾಂಕಿಂಗ್ ಎಕ್ಸಾಮ್ ಇರಲಿ, ಇನ್ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ. ಈವನ್ ಐ ವುಡ್ ಲೈಕ್ ಟು ಸೇ, ನೀವು ಮನಸ್ಸು ಮಾಡಿದ್ರೆ ಇದನ್ನು ನಿಖರವಾಗಿ ಒಂದೂ ದಿನ ವರ್ಕಗಳನ್ನು ತಪ್ಪಿಸದೆ, ಕೊಟ್ಟಂತ ಹೋಮ್ವರ್ಕ್ ಅನ್ನು ತಪ್ಪಿಸದೆ ಮಾಡ್ತಾ ಹೋದ್ರೆ ಯು ಕ್ಯಾನ್ ಗೆಟ್ ರೆಡಿ ಈವನ್ ಫಾರ್ KS and IAS. ವಾಟ್ ಈಸ್ ಲೆಫ್ಟ್ ದೇರ್? ಆ KS IAS ಬರುವಂತ ಸಿಲೆಬಸ್ ಏನೈತಿ ನೋಡ್ಕೊಳ್ಳೋದು, ನಾನು ಕೊಟ್ಟಂತ ಈ ಗ್ರಾಮರ್ ಅನ್ನು ಉಪಯೋಗ ಮಾಡ್ಕೊಳ್ಳೋದು. ಅದಕ್ಕೆ ನಾನು ಸರಳವಾಗಿ ನಿಮಗ ಒಂದು ಖುಷಿ ಕೊಡುವ ರೀತಿಯಲ್ಲಿ ಹೇಳೋದಾದ್ರೆ, ನಾನು ನಿಮ್ಗೆ ಒಂದು ಬಟ್ಟೆ ಕೊಟ್ಟು ಬಿಡ್ತೀನಿ. ಆ ಬಟ್ಟೆನೇ ನೀನು ಪ್ಯಾಂಟ್ ಆದ್ರೂ ಬಳಸ್ಕೋಬಹುದು, ಪೈಜಾಮ ಆದ್ರೂ ಉಳಿಸ್ಕೋಬಹುದು, ನಿನಗೆ ಯಾವ ಇಷ್ಟನೋ ಆ ರೀತಿ ಪ್ಯಾಂಟ್ ಅನ್ನು ಬಳಸ್ಕೋಬಹುದು. ಬೇಡ ನೀ ಶರ್ಟ್ ಅನ್ನು ಉಳಿಸ್ಕೋಬಹುದು. ನಿನಗೆ ಶರ್ಟ್ ಬೇಕಾದ್ರೆ ಶರ್ಟ್, ಆ ಬಟ್ಟೆ ಅದೇ. ಪ್ಯಾಂಟ್ ಬೇಕಾದ್ರೆ ಪ್ಯಾಂಟ್, ಬಟ್ಟೆ ಅದೇ. ನಾನು ಒಟ್ಟಾರೆ ಗ್ರಾಮರ್ ಕೊಡ್ತೀನಿ. ಆ ಒಟ್ಟಾರೆ ಗ್ರಾಮರ್ ಉಪಯೋಗ ಮಾಡಿಕೊಂಡು ನೀ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಹೋಗು, ಬ್ಯಾಂಕಿಂಗ್ ಎಕ್ಸಾಮ್ ಹೋಗು, KS ಹೋಗು, IAS ಹೋಗು, SDC FDC ಹೋಗು. ಅದಕ್ಕೆ ಇಲ್ಲಿ ಇಂಗ್ಲಿಷ್ ಗ್ರಾಮರ್ ಬೇಸಿಕ್ ಕೋರ್ಸ್ ನಲ್ಲಿ ಕಲಿಯೋದು ಅಂದ್ರೆ ಎಲ್ಲಾ ಪರೀಕ್ಷೆಗಳಿಗೆ ನಾನು ಸಿದ್ಧನಾದೆ ಅನ್ನೋದು. ಆದ್ರಿಂದ ಆತ್ಮೀಯರೇ, ಯಾರಿಗೆ ಇಂಗ್ಲಿಷ್ ಕಲಿಬೇಕನ್ನೋ ಆಸಕ್ತಿ ಇದೆ ದಯವಿಟ್ಟು ಇಲ್ಲಿ ಬರ್ಬೋದು. ಇಲ್ಲಿ ನಿರಾಶೆ ಮಾತ್ರ ಆಗಲ್ಲ. ಆದ್ರೆ ಒಂದು ವಿನಂತಿ, ಕಲೀಲಿಕ್ಕೆ ಆಸಕ್ತಿಯ ಜೊತೆಗೆ ಸ್ವಲ್ಪ ಪರಿಶ್ರಮ ಪಡುವಂತ ಮನಸ್ಸು ಕೂಡ ನಿಮ್ಗಿದ್ರೆ ಖಂಡಿತವಾಗಿ ಇಂಗ್ಲಿಷ್ ಅಕಾಡೆಮಿಯಲ್ಲಿ ನಿಮ್ಗೆ ನಿರಾಶೆ ಆಗಲ್ಲ. ಬಹಳ ಸಂತೋಷದಿಂದ ಕನ್ನಡದ ಮೂಲಕ ಇಲ್ಲಿ ಕಲಿಬಹುದು ಅಂತ ಹೇಳ್ತಾ ನನ್ನ ಈ ಬೇಸಿಕ್ ಕೋರ್ಸಿನ ಪರಿಚಯ ಈ ವಿಡಿಯೋ ಮೂಲಕ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.